ಹಾಯ್ ಹಲೋ ನಮಸ್ಕಾರ UK ಬೈ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಕ್ಲಾಸಿನಲ್ಲಿ ನೋಡೋದಾದರೆ ದ್ವಿತೀಯ PUC ವ್ಯವಹಾರ ಅಧ್ಯಯನ ವೆರಿ ಇಂಪಾರ್ಟೆಂಟ್ ಅಂತ 8 ಅಂಕದ ಮತ್ತು 4 ಅಂಕ 2 ಅಂಕದ 10 ಅಂಕ ಪ್ರಶ್ನೆಗಳನ್ನು ನೋಡೋಣ. ವೆರಿ ಇಂಪಾರ್ಟೆಂಟ್ ಅಂತ ಬಹು ನಿರೀಕ್ಷಿತ ಪ್ರಶ್ನೆಗಳು ಇಲ್ಲಿವೆ. ವೆರಿ ಇಂಪಾರ್ಟೆಂಟ್. ಅಧ್ಯಾಯ 1, ಅಧ್ಯಾಯ 5, ಅಧ್ಯಾಯ 6, ಅಧ್ಯಾಯ 7, ಅಧ್ಯಾಯ 8ರಲ್ಲಿ ಬಹುಮುಖ್ಯ ಪ್ರಶ್ನೆಗಳಾದಂಥ 8 ಅಂಕದ ಪ್ರಶ್ನೆಗಳನ್ನು ನೋಡೋಣ. ವೆರಿ ಇಂಪಾರ್ಟೆಂಟ್ ಅಂತ ಪ್ರಶ್ನೆಗಳು. ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಅಂತಹ ಕ್ವಶನ್ ಆ್ಯಂಡ್ ಆನ್ಸರ್ಸ್ಗಳಿವೆ, ಮಿಸ್ ಮಾಡದೆ ನೋಡಿ. ಯಾರೂ ಎಲ್ಲೂ ಕ್ಷಿಪ್ ಮಾಡಬೇಡಿ. ವೆರಿ ಇಂಪಾರ್ಟೆಂಟ್ ಅಂತ ಕ್ವಶನ್ಗಳಿರುತ್ತೆ. ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಈಗ ಮೊದಲೇ ಅಧ್ಯಯನದಲ್ಲಿ ವೆರಿ ಇಂಪಾರ್ಟೆಂಟ್ ಅಂತ 8 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ ನಿರ್ವಹಣೆಯ ಗುಣಲಕ್ಷಣಗಳು, ಎರಡನೇ ಪ್ರಶ್ನೆ ನಿರ್ವಹಣೆಯ ಉದ್ದೇಶ, ಹಾಗೆ ಮೂರನೇ ಪ್ರಶ್ನೆ ಸಮೋನ್ನತೆಯ ಲಕ್ಷಣಗಳು, ಹಾಗೆ ಅಧ್ಯಾಯ 5 ಪ್ರಶ್ನೆ ಸಂಘಟಿಸುವಿಕೆಯ ಪ್ರಾಮುಖ್ಯತೆ ತಿಳಿಸಿ, ಹಾಗೆ ಪ್ರತಿನಿಯೋಜಿತ ಪ್ರಾಮುಖ್ಯತೆ ತಿಳಿಸಿ, ಹಾಗೆ ವಿಕೇಂದ್ರೀಕರಣ ಪ್ರಾಮುಖ್ಯತೆ ತಿಳಿಸಿ, ಹಾಗೆ ಅಧ್ಯಾಯ 6 ಆಯ್ಕೆ ಪತ್ರಿಕೆಯ ಹಂತಗಳು. ವೆರಿ ಇಂಪಾರ್ಟೆಂಟ್ ಅಂತ ಕ್ವಶನ್ ಇದು. ಹಾಗೆ ನೇಮಕಾತಿಯ ಬಾಹ್ಯ ಮೂಲಗಳು, ತರಬೇತಿಯ ವಿಧಾನಗಳು. ಅಧ್ಯಾಯ 7 ನಿರ್ದೇಶಿಸುವಿಕೆಯ ತತ್ವಗಳು, ಹಾಗೆ ಹಣಕಾಸು ಮತ್ತು ಹಣಕಾಸೇತರ ಉತ್ತೇಜಿಸುವ ಲಕ್ಷಣಗಳು ಸಹ ಕೇಳ್ತಾರೆ. ಹಾಗೆ ಸಂವಹನ ಪರಿಣಾಮಕಾರಿಯ ತತ್ವಗಳನ್ನು ಸುಧಾರಿಸುವ ಕ್ರಮಗಳನ್ನು ನೋಡೋಣ. ವೆರಿ ಇಂಪಾರ್ಟೆಂಟ್ ಅಂತ ಕ್ವಶನ್ಗಳು. ಇಷ್ಟು ಓದಿದರೆ ಸಾಕು, ನೀವು ವೆರಿ ಇಂಪಾರ್ಟೆಂಟ್ 80ಕ್ಕೆ 80 ಅಂಕಗಳನ್ನು ಪಡೆಯಬಹುದು. ಹಾಗೆ MCQ ಹೊಂದಿಸಿ ಬರೆಯಿರಿ. ಇನ್ನಿತರ ಪ್ರಶ್ನೆಗಳಿರುತ್ತೆ, ನೀವು ಸರಿಯಾಗಿ ನೋಡ್ಕೋಬೇಕಾಗುತ್ತೆ. ಹಾಗೆ ಅಧ್ಯಾಯ 10ರಲ್ಲಿ ನೋಡೋಣ ವೆರಿ ಇಂಪಾರ್ಟೆಂಟ್ ಅಂತ ಪ್ರಶ್ನೆಗಳನ್ನು. 1 ಮಾರಾಟ ಪ್ರಕ್ರಿಯೆಯ ಕಾರ್ಯಗಳು, 2 ಬೆಲೆ ನಿರ್ಧರಿಸುವ ಅಂಶಗಳು, 3 ಬಾಹ್ಯೇತರ ಮತ್ತು ವೈಯಕ್ತಿಕ ಮಾರಾಟ ವ್ಯತ್ಯಾಸಗಳನ್ನು ತಿಳಿಸಿ. ವೆರಿ ಇಂಪಾರ್ಟೆಂಟ್ ಅಂತ ಕ್ವಶನ್ ಆ್ಯಂಡ್ ಆನ್ಸರ್ಸ್ಗಳಿವೆ. ಇಷ್ಟು ಅಧ್ಯಾಯಗಳನ್ನು ಓದಿದರೆ ಸಾಕು, ನೀವು ಆರಾಮಾಗಿ ಪಾಸ್ ಆಗ್ತೀರಾ. 75 ಅಬೋವ್ ಮಾರ್ಕಸನ್ನು ತೆಗಿತೀರಾ. ವೆರಿ ಇಂಪಾರ್ಟೆಂಟ್ ಅಂತ ಅಧ್ಯಾಯಗಳಿವು. ಹಾಗೆ ಮುಂದಿನ ಪ್ರಶ್ನೆಗಳನ್ನು ನೋಡೋಣ. ಅಧ್ಯಾಯ 2ರಲ್ಲಿ 4 ಅಂಕದ ಪ್ರಶ್ನೆಗಳ ವೆರಿ ಇಂಪಾರ್ಟೆಂಟ್ ಆಗಿವೆ. ಇಲ್ಲಿ ಮೊದಲನೇ ಪ್ರಶ್ನೆ FW ಟೇಲರ್ ಅವರ ತತ್ವಗಳನ್ನು ಬರೆಯಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್ ತತ್ವಗಳು. ಯಾರಿದು? ನೀವೇನಾ?